ನೋಡವ ಗಡ ಬಂದಿದ್ವಿ ಮತ್ತು ಅಡುಗೆ ಪಡಿಗೆ ಎಲ್ಲ ಮಾಡಿಟ್ಟು ರೇಷನ್ ಅಂಗಡಿಗೆ ಒಂದು ಹೋಗ್ಬೇಕಲ್ಲ 3 ತಾಸು ಪಾಳೆ ಹಚ್ಚಿ ನಿಂದಿರ್ಬೇಕಲ್ಲಿ ಮತ್ತು ಅಲ್ಲಿಂದ ಹೊಳ್ಳಿ ಬಂದ್ಮೇಲೆ ಅಡುಗೆ ಮಾಡೋಕ್ಕಾಗೋದಲ್ಲ ಅದಕ್ಕೆ ಗಡ ಎದ್ದಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಹೋದ್ವಿ ಅಂದ್ರೆ ಅಡುಗೆ ಮಾಡೋಕ್ಕೆ ಪಾಡಾಕತ್ತೆ ಅಂತ ಬಂದಿದ್ವಿ. ಅಲ್ಲ ಖುಷಿ ನೀನು ಸಂಜೆ ಮುಂದೆ ಹೋಗಲಿಲ್ಲ ನೀನು ರೇಷನ್ಗೆ ಹೋಗ್ಬೇಕಂತೇಳಿ ಹೋಗಿದ್ನೇ ಅವೊಬ್ಬ ಹಾಳಾದವ ಒಂದೊಂದು ಸಲ ಹೆಬ್ಬಟ್ಟು ತಗೊಂಡು ಆಗ ಹಿಂದೆ ರೇಷನ್ ಕೊಡ್ತಾನೆ ಅಂದು ಚೀಲ ಪಾಲ ಎಲ್ಲ ತಗೊಂಡು ಹೋಗಿದ್ದೆ. ನಿನ್ನೆ ರಶ್ ಭಾಳ ಐತ್ರಿ ಅದಕ್ಕೆ ಹೆಬ್ಬಟ್ಟು ಅಷ್ಟು ಕೊಟ್ಟು ಹೋಗ್ರಿ ನಾಳೆ ನಾಡ್ತಾರೆ ಬಂದು ರೇಷನ್ ಒಯ್ಯಿರಿ ಅಂತ ನಂದೆ. ಅದಕ್ಕೆ ಸುಮ್ಮ ಬಂದು ಹೊಳ್ಳೆ ನಾಳೆ ಹೋಗಿದ್ದು ಬಿಡು, ನಾಳೆ ಒಂದಿಟ್ಟು ಕೆಲಸ ಐತೆ ನಂದು ಬೇರೆ ಊರಿಗೆ ಹೊಂಟನೆ ಅದಕ್ಕೆ ಇವತ್ತು ಹೋಗಿ ತಮ್ಮಂದ್ಬಿಟ್ರಾತಂತ ಗಡ ಎದ್ದಿದ್ವಿ ಅಷ್ಟೆ. ಅಂದಂಗೆ ಶರಕ ಈ ಸಲ ಒಬ್ಬೊಬ್ರಿಗೆ 15 kg ಕೊಡಕತ್ತೆ ನಮ್ದು ನೋಡಿ ಅಕ್ಕಿನ. ನಮ್ದು ಏನಿಲ್ಲ ಅಂದ್ರೆ ಬರೋಬ್ಬರಿ 60 kg ಬರ್ತಾವೆ ನಮ್ಮ ಅಕ್ಕಿ. ನಿಮ್ಮ ವಯಸ್ಸು ಬರ್ತಾವೆ ಮತ್ತು ನೀನು ಗಂಡನ್ನ ಕರ್ಕೊಂಡೋಗಿ ಹೊತ್ಕೊಂಬರಕ್ಕೆ ಆಗಂಗಿಲ್ಲ ನೋಡಿ ನಿನಗೆ. ಹೌದಾ 15 kg? ಅಯ್ಯೋ ಅವನೇನು ಮಾಡ್ಬೇಕು ಯಾವ ಅಷ್ಟಕ್ಕೊಂದು ಅಕ್ಕಿ ತಗೊಂಬಂದು 3 ಜನಕ್ಕೆ 45 kg ಅಕ್ಕಿ. ಅದು ಒಂದು ತಿಂಗಳಿಗೆ ಅಷ್ಟು ಅಕ್ಕಿ ನುರ್ತಿದ್ದಾವೇನು ಮೊದಲಿತ್ತಲ್ಲ ಅದೇ ಬೇಯಿಸಿತ್ತವ ಒಂದಿಷ್ಟು ರೊಕ್ಕ ಒಂದಿಷ್ಟು ಅಕ್ಕಿ ಅಂತ ಒಂದು ಹಂಗಾರ ಕೊಡ್ಬೇಕು. ಇಲ್ಲ ಜೋಳ ಅಕ್ಕಿ ಕೂಡ ಕೊಟ್ಟನಲ್ಲ ಹಂಗಾರ ಕೊಡ್ಬೇಕು. 45 kg ಅಕ್ಕಿ ತಗೊಂಡು ಬಂದು ಏನು ಮಾಡ್ಬೇಕು? ಮೊದಲ ಅನ್ನ ಉಣ್ಬಾರ್ದು ದಪ್ಪ ಅಕ್ಕಾರ ಅಂತಂದು ಅನ್ನ ಉಣ್ಣೋದು ಬಿಟ್ಟದೆ. ಈಗ ಅಕ್ಕಿ ತಗೊಂಬಂದು ಏನು ಮಾಡೋದು ಅವನು ಅಷ್ಟು ತಗೊಂಡು ಒಂದೊಂದು ಅಲ್ಲಿ ನೋಡಿ ಅವ್ರು ಮಾಡೋದು ಪಡ್ಡು ದೋಸೆಗೆ ಮಾಡ್ಕೋಬೇಕು. ಮತ್ತೇನು ಮಾಡೋಕ್ಕಾಗ್ತದೆ ಅವ್ರು ಕೊಡ್ತಾರ ಅಂದರೆ. ಏನು ಪಡ್ಡು ದೋಸೆ ಬಿಡೆಯವ ಅದೇನು ಹಗರ ಹಾಕತ್ತೇನು? ಉದ್ದಿನಬೇಳೆ ಜೋಡಿಸ್ಬೇಕು, ಪುಟಾಣಿ ಕೊಬ್ಬರಿ ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಎಲ್ಲ ಹದ ಇದ್ದಂದ್ರೆ ಅಷ್ಟು ಬೇಸಿ ದೋಸೆ ಪಡ್ಡು, ಇಲ್ಲಾಂದ್ರೆ ಏನು ಸ್ವಾದಿಲ್ಲ ತಿನ್ನಕ್ಕೆ. ಬರೀ ದೋಸೆ ಹಾಕಿ ತಿನ್ನೋಕ್ಕಾಗತ್ತೇನೆ? ಇನ್ನು ಸುಮ್ಮನೆ ಅವು ಬಗೆಹರಿಯೋದಲ್ಲ. ನಾನಂತೂ ಒಂದು ಪಡಿ ಜೋಳ ಒಂದು 2 ಸೇರು ಅಕ್ಕಿ ಹಾಕಿ ಗಿರಣಿಗೆ ಹಾಕಿಸ್ಕೊಂಬಂದ್ಬಿಡ್ತಾನೆ ನೋಡುವ. ರೊಟ್ಟಿ ಜಿಗುಟಿಗೆ ಚಲೋ ತಿಂಗಿ ಬೆಳ್ಳಗಕ್ಕವು. ನನ್ನ ಗಂಡ ಜೋಳದಾಗನ ಹಾಕ್ಬಿಡ್ಬೇಡ ಅಕ್ಕಿ ಅಂತತೆ, ಹಂಗೆ ಬರೀ ಬಿಜಾಪುರ ಜೋಳನ ಹಾಕಿಸ್ಕೊಂಬರ್ತಾನೆ ತಗೊಂಡದ್ದು. ಅವು ಅಕ್ಕಿ ಹಂಗೆ ಕುಂದಿರ್ತಾವೆ. ನಮ್ಮ 15, 45 ಅಲ್ಲ 60 kgನ ಬರ್ತಾವೆ ನೋಡಿ ಅಕ್ಕಿ. ಏನು ಮಾಡ್ಬೇಕಾಗ್ತೇವನ್ನ? ಸುಮ್ಮನೆ ಯಾರು ತಗೊಂತಾರನ್ನ ಕೇಳ್ಬೇಕು. ಅದು ಹಿಂದಿಂದು ಮನೆದು ಜೊತೆವಾಗಿ ಇದ್ದಾರಲ್ಲ ಅವರು ತಗೋತಾರೆ ಅಂದ್ರೆ ಅಕ್ಕಿ ಇಷ್ಟು ದಿವಸ 20 ರೂಪಾಯಿಗೆ ತಗೊಂಡಿದ್ಲು. ಈಗ ನೋಡಿದ್ರೆ 10 ರೂಪಾಯಿ 12 ರೂಪಾಯಿಗೆ ಕೇಳ್ತದಾಳೆ. ಅವಳಿಗೆ ಯಾರು ಕೊಡ್ತಾರೆ ಹೋಗು. ಅಲ್ಲ ನಿಮ್ಮ ಏನು ಅಕ್ಕಿ ಭಾಳ ಬರೋಂಗಿಲ್ಲ, ಗಂಡ ಹೆಂಡತಿ ಇಬ್ಬರು ಅವನ್ನೆದಕ್ಕೆ ಕೊಡಕ್ಕೆ ಹೋಗಿದ್ದಿ? ಸುಮ್ಮನೆ ನೀವು ಉಂಡ್ರಲ್ಲ. ನಮ್ದಿಗೆ ತಿಂತಾವು. ನಮ್ಮದು ಗಂಡಗೆ ಇದು ರೇಷನ್ ಅಕ್ಕಿದು ಅನ್ನದ ತಿನ್ನೋದಿಲ್ಲ. ಅದು ಚಲೋದು ಅಕ್ಕಿದು ಬಿರಿಯಾನಿಗೆ ಮಾಡಿಕೊಟ್ರೆ ತಿಂತಾರೆ ಚೆನ್ನಾಗಿ. ಇದನ್ನು ಮಾಡಿದ್ರೆ ಮುಟ್ಟೋದೇ ಇಲ್ಲ. ಅದಕ್ಕೆ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಇದು ಮೊದಲಿಗೆ ಆದರೆ ನಮ್ಮದು ಅಣ್ಣಂದು ಮಗ ಭಾವಂದು ಮಗ ಎಲ್ಲರಿಗೂ ಇರ್ತಿದ್ರು ಮಕ್ಕಳಿಗೆ ಅಕ್ಕಿ ಖರ್ಚಿಗೆ ಆಗ್ತಿತ್ತು. ಈಗ 30 kg ಅಕ್ಕಿಗೆ ನಾ ಹೆಂಗೆ ಖರ್ಚಿಗೆ ಮಾಡೋದು? ಅದಕ್ಕೆ ಕೇಳಿದ್ದೆ ಅವಳಿಗೆ. ಅಕ್ಕಿಗೆ ಕೊಡಕ್ಕೆ ಹೋಗಿದ್ದಿ ಸುಮ್ಮನಿರು. ಭಾರಿ ಸೊಕ್ಕನೆಕ್ಕೆದಾಳ ಅಕ್ಕಿ. ಮನೆ ತನಕ ಹೋದೆ ಅಂದ್ರೆ ಬರೀ ಒಳಗೆ ಕುತ್ಗಾರಿ ಒಂದು ಕಪ್ ಚಾ ತಗಾರಿ ಅನ್ನೋದಲ್ಲ. ಆಕೆ ಈಕಿದಾಳಲ್ಲ ಮುದ್ಕವ್ವ ಆಕಿ ಈಕಿ ಸಮ ನೋಡು. ಈಕಿ ನೆಟ್ಟು ಆಕಿನ ತೆಗಿಬೇಕು ಹಂಗದಾರ ಅವ್ರು. ಅಕ್ಕಿಗೆ ಕೊಡಕ್ಕೆ ಹೋಗಿದ್ದಿ ಸುಮ್ಮನಿರು. ನಾನಲ್ಲೊಬ್ರು ಹೇಳೇನಿ ಟೀಚರ್ ಅದಾರ ಪಾಪ ಅವ್ರಿಗೆ ಅಕ್ಕಿ ಬರೋಂಗಿಲ್ಲ ಏನಲ್ಲ. ಮೊದಲ ಗೌರ್ಮೆಂಟ್ ನೌಕರಿ ಅಲ್ಲ ಅವ್ರಿಗೆ ಏನು ಕಮ್ಮಿ ಇರ್ತೈತಿ. ಹಂಗೆ ರೇಷನ್ ಅಕ್ಕಿರಲ್ಲ. ಪಡ್ಡು ದಾಸಿ ಬೇಕು ಕೊಡವ ತಗೊಂತಾನೆ ಅಂತಾರೆ. ಅದಕ್ಕೆ ಅವ್ರಿಗೆ ಕೊಟ್ರಾತು. ನೀನು ಎಷ್ಟು 30 kg? ಅವರು ಆದ್ರೆ ಈಗ 12 ರೂಪಾಯಿ ಕೇಳಲ್ಲ. ಅವ್ರ ಕಡೆಗೆ 15 ರೂಪಾಯಿದಂಗೆ ಕೊಡಿಸ್ತೇನೆ ನೋಡು. ಅಂದ್ರೆ ನೀನು ತಗೊಂಡು ಹೋಗ್ತಾನೆ ಅಕ್ಕಿನ. ಸರಿ ತಗ ಹಾಗೆ ಮಾಡಿದ್ರಾಯ್ತು. ನೀ ಕೊಡ್ತೀಯನಾ ಮತ್ತೆ ಆಸೆ? ಇಲ್ಲವ ನಮ್ಮ ಅಣ್ಣಗೆ ಅಕ್ಕಿ ಕಮ್ಮಿ ಬೀಳ್ತವ ಅದಕ್ಕೆ ನಮ್ಮ ಅತ್ತಿಗೆಮ್ಮ ನಮ್ಗೆ ಇರ್ಲವ ಯಾರಿಗೆ ಕೊಡ್ಬೇಡ ಅಂತ ಅಂದಾಳ. ಪಾಪ ಒಯ್ವಲ್ರಕ್ಕ. ನಾವ್ರಿ ಏನು ರೊಕ್ಕ ಕೊಟ್ಟು ತಂದಿರ್ತೈತಿ ಪುಕ್ಷಟಿ ತಂದಿರ್ತೇವೆ ಒಯ್ವಲ್ರಕ್ಕ ಅವ್ರ. ನೀ ಬಿಡವ ದಾನ ಸೂರ ಕರುಣೆಲ್ಲ ಹಂಗಾಗಿ ಕೊಡ್ತಿದ್ದೆ. ನಾವೇ ಕೊಡಕ್ಕೆ ಹೋಗೋಣ ಯಾರಿಗೆ ಒಂದು ಕಾಳು ಅಕ್ಕಿ ಕೊಡೋದಲ್ಲ ನೋಡಿ ಪುಕ್ಷಟೆ. ಆಗ ನಾವು ಹೌದನ್ನ ಪಾಳೆ ಹೆಚ್ಚಿ ಕಷ್ಟಪಟ್ಟು ಅಲ್ಲಿಂದ ಹೊತ್ಕೊಂಡು ಬಂದು ಅವನ್ನ ಮತ್ತೊಂದು ಇವ್ರ ಮನೆ ತನಕ ಒಯ್ದು ಅನ್ನಿಸ್ಬೇಕು. ಎಲ್ಲಿ ಮಾಡಕ್ಕೆ ಹೋಗೋಣವ? ನೀ ಬೇಕಾರೆ ಕೊಟ್ಗ, ನಾವಂತೂ ಕೊಡೋದಿಲ್ಲ. ಅಲ್ಲಲ್ಲೇ ಅವ್ರ ಅಣ್ಣ ಏನರ ನಿನ್ನಕ್ಕೆ ಕೊಡೋದ್ಲೇನಕ್ಕೆ ತನ್ನ ಪಾಲಿನಕ್ಕೆ ತಾನು ಕೊಡ್ತಾನೆ ಅಂದಳ. ನೀನು ನೋಡ್ತೀಯ ಮಾತಾಡೋದು? ಅಯ್ಯ ಶರಕ್ಕ ನಾನು ಅಕ್ಕಿಗೇನಿಲ್ಲ ಬಿಡ ಸಹಜ ಅಂದು ಹಂಗೆ ಎಲ್ಲರೂ ಅಂತಿರ್ತಾರಲ್ಲ ಅವ್ರಿಗೆ ಅಕ್ಕಿ ಕೊಟ್ವಿ ತಮ್ಮ ಕೊಟ್ವಿ ಅಣ್ಣ ಕೊಟ್ವಿ ಕಾಕರಿಗೆ ಕೊಟ್ವಿ ಅಂತಂದು ಆ ಮಾತಿಗೆ ನಾನು. ಸರಿ ತಗೊಳವ ಬರ್ತೇವೆ ನಾವು. ಅಲ್ಲ ಬಂದು ಭಾಳ ಹೊತ್ತಾತು. ನೀವೇನು ಈಗ ಬಂದ್ರೆ ನೀನು? ಹ್ಞೂ ಈಗ ಬಂದೇವಿ. ಇನ್ನೊಂದು 2 ರೌಂಡ್ ಅಡ್ಡಾಡಿ ಹೋಗ್ತೇವೆ ನಾವು ಮನೆಗೆ. ಅಲ್ಲ ಶರಕ್ಕ ನಿನ್ನೇನ ಆಕಿ ಸುಮ್ಮಿ ಮೊಮ್ಮಗಳು ನೋಡಕ್ಕೆ ಹೋಗಿದ್ರಂತ ನಮಗೂ ಒಂದು ಮಾತು ಹೇಳಿಲ್ಲಲ್ಲ. ತೀರ ಓಣ್ಯಾಗನದವಿ ಹಿಂಗೆ ಹೋಗಿದ್ದೀವ ಹಿಂಗಿಲ್ಲ ಅಂತಂದು. ಏನು ಬಿಡವ ಎಲ್ಲ ನೀವು ಒಂದು ಸುಮ್ಮನೆ ನಾವು ಹೆಸರುಗಟ್ಟ ಗೆಳ್ತಾರ ಅನ್ನಂಗೆ ಮಾಡ್ತೀರಿ. ನಾವೇನು ಹೋಗ್ಬೇಕಂತ ಹೋದಾರಲ್ಲ ಯವ್ವ. ಆಕೆ ಲಂಟಕ್ಕೆ ಮನೆಗೆ ಹೋಗಿದ್ನೆ ಮಾತಾಡ್ಕೊಂತ ಹಂಗೆ ಸುದ್ದಿ ಗೊತ್ತಾತು. ಹಿಂಗೆ ಹೆರಿಗೆ ಆಗೈತಂತ ಹುಡುಗಿದು. ಅದು ಮನೆಗನ ಆಗೈತಿ. ಆಮೇಲೆ ಯಾಕೆ ಹುಷಾರಿಲ್ಲ ಅಂತ ದವಾಖಾನೆ ತಂದು ಅಡ್ಮಿಟ್ ಮಾಡ್ಯಾರ ಅಂತಂದ್ರೆ ಹಂಗೆ ಕೇಳಿ ಎಲ್ಲಿ ಮತ್ತೆ ನಿಮ್ಮ ಮನೆಗೆ ಎಲ್ಲ ಅಡ್ಡಾಡ್ಕೊಂತ ಹೋಗೋದಂದು ದಡ ಹೋದಿ ನಾನು ಆಸೆ ಕೂಡ.
ಆ ಮುದಿಕೆನ ಮಾರ್ಕೊಂಡತ್ತಂತಲ್ಲ ಅದು ಕೂಸಿನ. ಮಗ ಇನ್ನು ಏನು ಗೊತ್ತಾಗಿಲ್ಲ, ಮಾರ್ಕೊಂಡತ್ತೆ ಅದು ಸಿಕ್ಕ ಅಲ್ಲಿ ಮುದುಕಿ, ಇನ್ನು ಹೆಂಗ ಗೊತ್ತಾಗದ ಅಂದಂಗ ನೀನ ಅಲ್ಲ ನಾ ಮುದುಕಿ ಮೇಲೆ ತೋರಿಸಿದ್ದೆ, ಏನಾಯ್ತಲ್ಲ ಮುದುಕಿ ಹೆಸರು ನಾವು ಕೇಳಲಿಲ್ಲವ. ಅಯ್ಯ ನನಗೆ ಕೇಳ್ಬೇಕಿಲ್ಲ, ನಾ ಹೇಳ್ತಿದ್ದೆ. ಅವತ್ತಕ್ಕಿನ ಪರಿಚಯ ಮಾಡ್ಕೊಂಡು ಕರೆದು ವಜ್ಜೆಲ್ಲಿ ಹೋಗೈತೆ ಅಂತ ಆಕೆ ಅಂದದ್ಲು ನನ್ನ ಎದುರಿಗೆ. ಆ ಮುದುಕಿ ಹೆಸರು ಕರಿಯಮ್ಮ ಅಂತ ನೋಡು. ಕರಿಯಮ್ಮ. ಆಕಿದ ಅಡ್ಡ ಹೆಸ್ರನೇನ ಗೊತ್ತಿಲ್ಲವ, ಒಟ್ಟು ಕರಿಯಮ್ಮ ಅಂತ ಅಂದ್ರು. ನಿನ್ನೆ ಪೊಲೀಸರು ಬಂದಿದ್ರವ ದವಾಖಾನಿಗೆ. ಆ ಮುದುಕಿ ಹೆಸರೇನು, ಯಾವಾಗಿದ್ದ ಪರಿಚಯ, ಹಾಗೆಲ್ಲ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಮನಕತ್ತಿದ್ದ ಪಲ್ಲವಿ ಗಂಡ. ಅದಕ್ಕಿದ್ದು ಪೊಲೀಸರು ಬೈಯಾಕತ್ಬಿಟ್ಟಿದ್ರು. ನಿಮಗೇನು ಗೊತ್ತಾಗತ್ತೆ ಇಲ್ಲ, ನಿಮಗೇನು ಅನ್ನ ತಿಂತೀರಿ, ನೀವು ಸಗಣಿ ತಿಂತೀರಿ ನೀವು. ಮನೆಯನ್ನಾರು ನಂಬಲ್ಲ, ಮಂದಿ ನಂಬಿ ಕೂಸ್ಕೊಳ್ಕಂದು ಹುಡುಕೊಡ್ರಿ ಅಂತೀರಿ. ಎಳೆ ಕಂದ ಎಲ್ಲೈತಿ ಅಂತಂದು ಹುಡುಕ್ಬೇಕು ನಾವು. ಆಕೆಂತ ಸಿಕ್ಲಂದ್ರೆ ಮತ್ತೆ ನಾವು ಆಕಿನ ಭಾಗ ಮಾಡೋದಲ್ಲ ಆಕಿಗೆ. ಮತ್ತು ಬರೋಬ್ಬರಿ ಜೀವನದಾಗ ಮುಟ್ಟು ನೋಡ್ಕೊಂಡಿರ್ಬೇಕಾಕಿ. ಇನ್ನೊಬ್ರು ಮಕ್ಕಳು ಎತ್ತಿಗಣಕ ಒಟ್ಟೆ ಮುಂದೆ ಬಂದಿರಬಾರ್ದಾಕಿ. ಹಂಗೆ ಮಾಡ್ತೇವೆ ಅಂತಂದು ಬಾಯಿ ಬಂದಂಗೆ ಬೇಯಕತ್ತಿದ್ರು. ಏನು ಮಾಡ್ತೇವೆ ಬಿಡ, ಇವು ಹಂಗೆ ಅದಾವು. ಹುಡು ಓಡೋದು. ತಣ್ಣ ಮನೆಗಾರ ಬರ್ಬೇಕು, ಇಲ್ಲ ಅವ್ರ ಅತ್ತೆ ಮನೆಗಾರ ಹೋಗ್ಬೇಕು. ಅದನ್ನು ಬಿಟ್ಟು ಬಿಡ ಅಲ್ಲಿ ಹೋಗಿ ಕೂತ್ಕೊಂಡು ನೋಡ. ಏನು ಸ್ವಾದಿಗೆಟ್ಟೋದವೆ ಇವ. ಹೋಲ್ ಬಿಡ್ಲೇ ಏನಿ. ಅದೇನೋ ಅಂತಾರಲ್ಲ, ಕಂಡರ ಮನೆ ವಿಚಾರ ಮಾತಾಡ್ರಿ, ನಮಗರ ಬರೋದೇನೈತಿ ಅದೇನಂತ ಊರು ಚಿಂತೆ ಕಟ್ಕೊಂಡು ಮುಲಸ್ವರ್ಗಿದ್ದ ಅನ್ನಂಗೆ ಆಕತ್ ನೋಡು. ಬಾ ಹೋಗನ್ ಕೆಲಸಕ್ಕವು. ಅಯ್ಯ ನೀನ ಪಿತ್ರ ಪಿಲ್ಲಿ ಅಂತಕ್ಕೆ ಮಾತಾಡ್ದಕ್ಕೆ ನೀನ ಮತ್ತು ಮಂದಿ ಮನೆ ಸುದ್ದಿ ಅದಕ್ಕೆ ಬೇಕು ಅನ್ನಕ್ಕೆ ನೀನ. ಅದರ ಇಲ್ಲಿ ನೋಡ್ಲೆ ನೀನ ಏನೋ ಅಂದಲ್ಲ ಶಾರಕ. ಏನಿಲ್ಲಗ, ನಾನಿಲ್ಲ ಆಸನ್ ಜೊತೆ ಮಾತಾಡಿದೆ, ನಿನಗೆ ಏನಿನ್ನ ಮಾತಾಡ್ತೀನಿ ನಾನು ಕೇಳೈತೆ. ಏನಿಲ್ಲ ತಗ, ಹೋಗ್ರಿ ನೀವು. ಸರಿ ತಗ. ಹೆಂಗ ಆಸೆ ಮುಂದಕ್ಕೆ ಹೋಗೋಣ ಏನು ಹಿಂಗೆ ಹೋಗೋಣ? ಹೋದ್ರಾತ್ ನೋಡಿ ವಾ ಶಾರಕ. ಮನ್ಯಾಗ ಹತ್ರ ಬೇರೆ ಕೆಲಸನೂ ಐತಿ. ಮತ್ತು ರೇಷನ್ ಅಂಗಡಿ ನೋಡಿ ನನ್ನ ಗಂಡು ಹೋಗಂಗಿಲ್ಲ, ನಾನು ಹೋಗ್ಬೇಕು. ನಿನ್ನ ಹೆಬ್ಬಟ್ಟು ಬರಲ್ಲ, ನನ್ನ ಹೆಬ್ಬಟ್ಟು ಬರಲ್ಲ ಅಂತಂತದ. ಅದಕ್ಕೆ ಹೆಬ್ಬಟ್ಟು ಕೊಟ್ಟು ಬರ್ತಾನೆ. ನಡಿ ಹಂಗಾರ ಹೋಗೋಣ. ತಗಲ್ಲಲ್ತೇವ ತಾಟ್ ತುಂಬೈತೆ ನೋಡೋದು. ಬಿಸ್ಲಿಗೆ ಹಾಕ್ಬಿಡವ ವೀಸ ಓಸು ಒಣಗಿದ್ವು ಅಂದ್ರೆ ಒಂದು ಡಬ್ಬಿ ತುಂಬಿಸಿಡಕ್ಕೆ ಆಕತಿ. ಇವಾಗ ಹಾಕ್ತಾನೆ. ಇನ್ನೊಂದು ತಟ್ಟಗೆ ಐತನ ಹಿಟ್ಟು, ಅದೇ ಇಟ್ಟು ಕಟ್ಟದ್ ಬಿಡ್ಬೇಕಿಲ್ಲ ಅದ್ರಾಗ. ಹೆಂಗೋ ಮುಂಚಿನ ಹಾರಿರ್ತಾವಲ್ಲ, ಒಂಚೂರು ಅರಿಗೆಂದು ಅದಿಟ್ಟು ಕಟ್ಟದ್ ಬಿಡು. ಮತ್ತೆ ಯಾಕೆ ಸುಮ್ಮನೆ ಬೇರೆ ತಾಟ್ ಮುಣಗಿಸೋದು. ಮುಂಜಾನಿಂದ ಕುಂತು ನಡ ಬೇಗಾಕತ್ತೈತವ. ಅದಕ್ಕೆ ಇವಿಷ್ಟು ಹಾಕಿಬಿಡು. ಅವ್ನು ಆಮೇಲೆ ಮಾಡ್ತಾನಂತ ಅದು ಹಿಟ್ಟೇನು ಒಂದು ಹಾಳಾಗಿ ಹಾಕಿ ತೆಗೆದಿಡು, ಇಲ್ಲಾಂದ್ರೆ ಮೈ ಬಂದುಬಿಡ್ತೈತೆ ಅದು ಹಿಟ್ಟಿಗೆ. ಹೌದೇನು ಬೇ, ಮತ್ತು ಮೊದಲೇ ಹೇಳ್ಬೇಕಿಲ್ಲ, ನನಗೇನು ಗೊತ್ತು. ಅಂತಂಮೇಲೆ ಅಕ್ಕಿಯರ್ ಕೈಯಾರ ಕೊಡ್ತಾನೆ, ಇಸ್ ಕಟ್ಟಿತ್ತಾರ ಅವ್ರು ಕುತ್ಕೊಂಡು. ಅಲ್ಲ ಅಡ್ಡಿ ಇಲ್ಲಿ ಬಿಡು. ನಮ್ಮ ಸೊಸಿ ಹಂಗೆ ಸಣ್ಣ ನನಗೆ ಅಂಟಚ್ಚಕತ್ತಾವ ನೋಡ್ತಿ, ಅವ್ರು ಹೂನ್ ಬಿಡಿಸಿ. ಅಲ್ಲಲ್ಲಿ ನಿಮ್ಮೋರು ಎಂಥ ಚಂದ ಕಟ್ಟಿತಾರೆ ಸೊತಿ ಬೀಜನ. ಹಿಂದೆ ಮುಂದೆ ಕೂಡ ಚೂಪಾಗಿ ನಡು ಡುಮ್ಕಾಗಿ ಅಂತ ಚಂದ ಬರ್ತಾವೆ. ನನಗೆ ಹಂಗೆ ಮಾಡಕ್ಕೆ ಬರೋದಲ್ಲವಾಗ, ಕಡ್ಡಿ ಅದಂಗೆ ಹಾಕವು. ಹಾಗಾಗಿ ನಿಮ್ಮ ಓರ್ ಬಂದಾಗ ಮಾಡಕ್ಕೆ ಹಚ್ಚಿರೋದು ನಾನು ಅವನ್ನ. ಇಲ್ಲ ಅಂದ್ರೆ ನಾನು ಮಾಡ್ತಿದ್ದೆ. ಇರ್ಲಿ ಬಿಡ್ರಿ ಅಮ್ಮರ, ಅದಕ್ಕೇನಂತ ಒಂಚೂರು ಅಡ್ಡಾಗಿ ಎದ್ದು ಆಮೇಲೆ ಮಾಡ್ತಾನಂತ. ಅದು ಯಾರ್ದೋ ಫೋನ್ ಬಿಡ್ಕಂತ ನೋಡು, ನಿನ್ನ ಗಂಡಂದು. ನಂದರ ಐತ್ಯಾರ ಇಲ್ಲ ಮಲ್ಕಟ್ನಾಗ ಐತಾಡ್ರಿ. ಅತ್ತೀರ ಚಿಕ್ಕಮ್ಮರ್ದು ಫೋನ್ ಮಾತಾಡ್ತೀರೇನ್ರಿ ನೀವು? ಒಲ್ ತೆಗಿ, ನೀನ ಮಾತಾಡು. ನಾನೇನಾರು ಕೇಳಿದ್ಲ ಅಂದ್ರೆ ನೀರು ಕಡೆ ಹೋಗ್ಯಾನೆ ಅಂತಂದು ಹೇಳ್ಬಿಡು ಅಷ್ಟ. ಹಲೋ, ಹೇಳ್ರಿ ಚಿಕ್ಕಮ್ಮರ, ಆರಾಮದಿರಿ? ಕಾಕರು, ಮೀನಾಕ್ಷಿ, ವಿನಯ, ಹುಡುಗರು ಎಲ್ಲರೂ ಆರಾಮದಾರಲ್ರಿ? ಹ್ಞೂನವ, ನಾವೆಲ್ಲರೂ ಆರಾಮದೇವಿ ನೋಡು. ನೀವು ಆರಾಮದಿರಲ್ಲ? ನಾವಾಗೆ ಫೋನ್ ಹಚ್ದಾಗ ಆರಾಮದಿರೇನೋ ಅಂತೀರಿ. ಒಂದು ಫೋನ್ ಹಚ್ಚಲ್ ಬಿಡವ ನೀವು. ಹಚ್ತೇವ್ರಿ ಚಿಕ್ಕಮ್ಮರ, ಈಗ ಒಂಚೂರು ಕೆಲಸ ಇತ್ತರೆ ಹಂಗಾಗಿ ಹಚ್ಚಕ್ಕೆ ಕೊಡಿದ್ದಲ್ಲ. ಅವ್ವ ಅಪ್ಪ ಬಂದಿದ್ದಾರೆ ಊರಿಂದ. ಒಟ್ಟು ಹಪ್ಪಳ, ಶಾಂಡಿಗೆ, ಮೆಣಸಿನ್ಕಾಯಿ ಎಲ್ಲ ಮಾಡ್ಸೋಣ ಅಂದು ಹಣೆ ಹೂಡು ಮಾಡಿದ್ರಿ ಅತ್ತೆಯರು. ಅದಕ್ಕೆ ಫೋನ್ ಮಾಡೋಕ್ಕಾಗಿದ್ದಿಲ್ಲ ನೋಡ್ರಿ. ಚಿಕ್ಕಮ್ಮರ ಊರಿಗೆ ಬಂದೇ ಇಲ್ಲ, ಭಾಳ ದಿನ ಆಗೈತಿ. ಬಂದು ಹೋಗ್ಬೇಕಿಲ್ರಿ? ಕಡೆ ಮೀನಾಕ್ಷಿನ ವಿನಯನವರ ಕಳಿಸ್ಕೊಡ್ಬೇಕಿಲ್ಲ ಹುಡ್ರ ಜೊತೆ ಮಾಡಿ? ಏನು ಕಳಿಸ್ತಿ ಏನು ಬಿಡವ. ವಿನಯ ಮೊನ್ನೆಲ್ಲೇ ಆಕ್ಸಿಡೆಂಟ್ ಮಾಡ್ಕೊಂಬಂದಾನ. ಕಾಲು ಕೈ ನೋವು ಆಗ್ಬಿಟ್ಟವ. ಅವನು ಎಲ್ಲೇ ಅಡ್ಡಾಡಂಗಲ್ಲ ನೋಡು. ಹೊರ ಕಳ್ಸಕ್ಕೆ ಹೆದರಿಕಾಯ್ತು ಹುಡುಗರನ್ನ. ಯಾಕ್ರಿ ಚಿಕ್ಕಮ್ಮರ, ಏನಾಯ್ತು? ಎಲ್ಲಾಯ್ತು? ಯಾವಾಗ ಆಯ್ತು? ಯಾಕೆ ಯಾರಿಗೇನಾಗೈತಂತ? ಅತ್ತೇರ ವಿನಯ್ಗೇನ ಆಕ್ಸಿಡೆಂಟ್ ಆಗಿ ಕೈ ಕಾಲು ಏಟಾಗೈತಂತ್ರಿ, ನೋವಾಗ್ಯಾವು ಅಂತಂದು ಹೇಳಕತ್ತಾರ ಚಿಕ್ಕಮ್ಮರ. ಏನು ನನ್ನ ಮಗ್ಗೆ ಆಕ್ಸಿಡೆಂಟ್ ಆಗೈತೆ? ಹೇಳೇ ಇಲ್ಲಲ್ಲ ಆಕಿ. ತೀರ ಅಷ್ಟು ಕಡೆಯಲ್ಲೇ ಆಗ್ಬಿಟ್ನೆ ನಾನು. ತಾಯಿ ಅನ್ನೋದೊಂದು ತಟಕ ಇಲ್ಲ ನಿಕ್ಕಿಗೆ. ಅವ್ರು ಮಾತಾಡೋ ಮಾತು ಕೇಳಾರ್ದ ನಾನೇನೋ ಸಿಟ್ಟು ಮಾಡ್ಕೊಂಬಂದೆ. ತೆಗಿ ನಮ್ಮ ಸಿಟ್ಟು ಮಾಡ್ಕೊಂಡು ಹೋದ್ಲು. ಹೆಂಗೆ ಅದಾಳ ಹೆಂಗಿಲ್ಲ, ಒಂದು ಫೋನಾರ ಮಾಡೋಣ ಕೇಳೋಣ ಅನ್ನೋದು ಏನಿಲ್ಲ. ಈಗ ಫೋನ್ ಮಾಡ್ಯಾಳ. ಈಗ ನೋಡು, ಹೋಗೋಕ್ಕಾಗದ್ದು ಬಿಡೋಕ್ಕಾಗದ್ದು. ಓದಿಯ ನಮ್ಗೆ ಮರ್ಯಾದಿಲ್ಲ ಅನ್ನಂಗೆ ಬಿಟ್ಟಿಯ. ನನ್ನ ಮೊಮ್ಮಗ ಪಾಪ ಆಕ್ಸಿಡೆಂಟ್ ಆಗೈತಿ. ಇಂಥ ಟೈಮ್ನಾಗ ಹೋಗ್ಲಿಲ್ಲದ್ರೆ ಇನ್ನೆಂಥ ಟೈಮ್ನಾಗ? ಅತ್ತೇರ ಫೋನ್ ತಗೊಂಡು ಮಾತಾಡ್ರಿ, ಇಲ್ಲ ಸ್ವಲ್ಪ ಸುಮ್ಮನೆ ಇರಿ, ನಾನು ಮಾತಾಡೋ ತನಕ. ಚಿಕ್ಕಮ್ಮರ ಫೋನ್ನಾಗ ಲೈನ್ನಾಗ ಅದರ ನೀವು ಒಂದು ಚಲೋ ಇಟ್ಬಿಟ್ಟಿರಿ. ಇವ ನನ್ನ ತಪ್ಪಾಗೈತೆ ಅಂತಂದು ಹೇಳಿದ್ನಿಲ್ಲ ಅವತ್ತನ.
ನೀ ನನ್ನ ಮಾತೆ ಕೇಳಿಲ್ಲ, ಹಂಗೆ ಪುಸು ಪುಸು ಹೋಗೇ ಬಿಟ್ಟವ ಊರಿಗೆ. ನಾ ಏನು ಹೋಗ್ಲಿ, ಅದಕ್ಕೆ ನನಗೂ ಸಿಟ್ಟು ಬಂತು, ಫೋನ್ ಹಚ್ಚಿದ್ದಿಲ್ಲ. ಇರ್ಲಿ ಬಿಟ್ಟು ಚಿಕ್ಕಮ್ಮರ, ಆ ಅತ್ತೆಯರು ಹಂಗೆ ಅವರು. ಸರಿ, ಯಾವಾಗ ಆಗೈತ್ರಿ ಇದು? ಅಲ್ಲ, 1 ವಾರ ಆಗಕ್ಕೆ ಬಂತವ. ಆರಾಮಾಗ್ಯಾನೀಗ, ಏನು ತೊಂದರೆ ಇಲ್ಲ. ಆಯ್ತು ತಗೋರಿ ಚಿಕ್ಕಮ್ಮರ, ನಾನು ಅತ್ತೆಯರು ಕೂಡ ಬಂದು ನೋಡ್ಕೊಂಡು ಹೋಗೋದಂತೆ. ಇರ್ಲಿವ, ಏನು ತೊಂದರೆ ತಗೋಬೇಡ್ರಿ, ಆರಾಮಾಗ್ಯಾನೀಗ. ಸುಮ್ಮನೆ ಹೋಗೋದು ಬರೋದು ಎದಿ ಮೇಲೆ ಆದಂಗಕೈತಿ ಅಂದ ನಾನು ಫೋನ್ ಮಾಡಿದ್ದಿಲ್ಲ. ಹೋಗಿ ಹೇಳ್ಬಿಡು ಏನು. ಅವು ಆರಾಮದಾಳಲ್ಲ? ಹ್ಞೂ ರೀ, ಆರಾಮದಾರ. ಆದರೆ ನೀನು ನಮ್ಮ ಮಾತೆ ಕೇಳಲ್ರಿ ಅವರು. ಬ್ಯಾಡ ಬ್ಯಾಡ ಅಂತದ್ದ ತಿಂತಾರ, ಹೋಗ್ಬೇಡ ಅಂದಲ್ಲಿ ಹೋಗ್ತಾರ. ವಾಕಿಂಗ್ ಹೋಗವ ಅಂದ್ರೆ ಇಲ್ಲ ನನ್ನ ಕಾಲು ನೋಯ್ತವ ಅಂತಾರೆ. ಏನು ಮಾಡ್ಬೇಕು ನೋಡ್ರಿ ಅವ್ರಿಗೆ, ನೀವರ ಹೇಳ್ರಿ ಒಟ್ಟು. ಇರ್ಲಿ ತಗೊಳವ, ಮತ್ತೆ ಯಾವಾಗಾರ ಹೇಳ್ತಾನೆ ಅಂತ. ಈಗ ಇಡ್ತಾನೆ ತಗೋ ಫೋನ್ ನಾನು. ಹಾಂ ಸರಿ ತಗೋರಿ ಚಿಕ್ಕಮ್ಮರ. ಲಲಿತವ, ನೀವು ಮಾತಾಡಿದ್ದೆಲ್ಲ ನನಗೆ ಕೇಳ್ತು. ಮತ್ತು ಮಗ ಆರಾಮಿಲ್ಲ ಅಂದ್ರೆ ಹೋಗ್ಲಿಲ್ಲದ್ರೆ ಚಂದ ಕಾಣಂಗಿಲ್ಲ. ನಾನೇ ಹೆಂಗೆ ಇಲ್ಲೇ ಅದೀನಿ, ಬರ್ತಾನೆ ನಡಿ, ಹೋಗಿ ಮಾತಾಡ್ಸ್ಕೊಂಡಾರ ಬರೋಣ. ಯವ್ವ, ನೀ ಸುಮ್ಮನೆ ಮನೆಯಾಗಿರು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಅತ್ತೆಯರು ಸುಮ್ಮನೆ ಇರಂಗಿಲ್ಲ. ಹಂಗೆ ಯಾರ್ಯಾರು ಹೋಗಿ ಅಂದ್ರೆ ಅವ್ರ ಮಗಳ ಮನೆಗೆ ಅಲ್ಲೇನಿತ್ತು ಇಲ್ಲೇನಿತ್ತು ಅಂತಂದು ಬೈದಾಡ್ತಾರೆ. ಸುಮ್ಮನೆ ನಮ್ಮ ಮನೆಯಾಗೆ ಇರು. ಏನಲ್ಲಿ ಹೋದ್ರೆ ಸಹ ಏನು ಎಲ್ಲ ಹೇಳ್ತಾನಂತ ಚಿಕ್ಕಮ್ಮರಿಗೆ, ಯಾಕೆ ಬಂದಿಲ್ಲ ಮಾಡಿಲ್ಲ ಅಂದ್ರೆ ಅವ್ರಿಗೆ ಒಟ್ಟು ಆರಾಮಿತ್ತಿಲ್ಲ ಬಿಡ್ರಿ ಅಂತ ಹೇಳ್ತಾನಂತ. ಅಲ್ಲ, ಅದಕ್ಕೇನಾಕತಿ, ಒಂದು ಹೆಜ್ಜೆ ಬರ್ತಾನೆ ತಗ ನಾನು. ಯವ್ವ, ನೀನು ತಿಳಿಯೋದಿಲ್ಲ, ಸ್ವಲ್ಪ ಸುಮ್ಮನೆ. ನಾನು ಅತ್ತೆಯರು ಹೋಗಿ ಮುಂಚೆಲಿ ಹೋಗಿ ಮಧ್ಯಾಹ್ನಕ್ಕೆ ಹೊಳೆ ಬಂದುಬಿಡ್ತೇವೆ. ಸರಿ ತಗೊಳವ, ಹಂಗೆ ಮಾಡ್ರಿ. ಬಾರ ಅಲ್ಲ ತಗ, ಕುತ್ಕ ಬಾ. ಏನಾರು ಬೇಕಿತ್ತೇನ? ಇಲ್ಲವ, ನನಗೇನು ಬೇಡ. ನಿನಗೇನು ಸಮಾಚಾರ ಗೊತ್ತಾಗಿಲ್ಲ ಏನು? ಅದಕ್ಕೆ ಹಿಂಗೆ ಆರಾಮದಿ ಬಿಡು. ಯಾವ ಸಮಾಚಾರ ಏನು ಗೊತ್ತಿಲ್ಲ ಬಿಡು. ನಮ್ಮ ಪಲ್ಲಿಗೆ ನಾನೇ ಹೇಳಿ ನಿನಗೆ ಹಿಂಗೆ ಹೆರಿಗಾಗೈತಿ, ಹಿಂಗೆ ದವಾಖಾನೆಗೆ ಅದಾಳ ಅಂತಂದು. ಹೋಗಿನ ಬಂದ್ರಲ್ಲ ನೀವು ಮತ್ತೆ? ಅದಲ್ಲಲ್ಲಿ ಮೀನಾಕ್ಷಿ ಗಂಡ ವಿನಯ್, ಅವನಿಗೆ ಆಕ್ಸಿಡೆಂಟ್ ಆಗೈತಂತ. ಕಾಲು ಕೈಗೆ ಹೊಡೆದು ಬಿದ್ದೈತಿ ಅಂತಂದು ಚಿಕ್ಕಮ್ಮರು ಹೇಳಕತ್ತಿದ್ರು. ಅಲ್ಲ, 1 ವಾರ ಆತಂತವ ಹಾಗೆ. ಈಗ ಆರಾಮಾಗ್ಯಾನ, ಬರೋದು ಏನು ಅವಶ್ಯ ಇಲ್ಲವ ಈಗ. ಅಷ್ಟೇ ಹೇಳ್ಬೇಕಾಗಿತ್ತು, ಹೇಳಿದೆ ಅಂತ ಅಂದ್ರೆ. ಯಾಕೆ ನಿಮಗೆ ಫೋನ್ ಮಾಡಿಲ್ಲೇನ? ಏನು ಏನು ಹೇಳ್ತೀರಂತ ನೀನು? ನನ್ನ ನಡೆಗೆ ಆಕ್ಸಿಡೆಂಟ್ ಆಗೈತಂತೆ. ನನಗೆ ಯಾರು ಫೋನ್ ಮಾಡಿಲ್ಲ, ಏನು ಗೊತ್ತನೇ ಇಲ್ಲಲ್ಲ ಲಲಿತಕ್ಕ. ಏನು ಹಣೆ ಬರೋಣವ ಇವ ಲಲಿತಕ್ಕ. ನಾನು ಏನು ಮಾಡೋದ ಏನು? ಅತ್ಲ ಮಗಳು ಹಿಂಗಾತ, ಅತ್ಲಗಳು ಯಾಕೆ ಹಂಗಾಗೈತಿ? ಆಲ 1 ವಾರ ಆತಂತಿದಿ, ಒಂದು ತಟ್ಟಿಗೆ ಸುದ್ದಿ ಹೊಡೆದ್ರೆ ನೋಡ. ಈಗಾದ್ರೆ ನನ್ನ ಮುಂದೆ ಹೇಳಿಲ್ಲ, ನೀ ಹೇಳಿದ್ಮೇಲೆ ಗೊತ್ತಾಗಿದ್ದು. ಹೋಗಿ ಬರೋಣ ಬಾರ ಲಲಿತಕ್ಕ. ಏನಾಗಿಲ್ಲ ಅಂತಲೇ, ಆರಾಮದಾನಂತ ಈಗ. ಹೋಗೋಣ, ನಾನು ಹೊಂಟಿದ್ನಲ್ಲ ಅದಕ್ಕೆ ತಡೆ. ಮತ್ತು ಗೊತ್ತಿತ್ತಂದ್ರೆ ಸಮಾಚಾರ ನೀನು ಬರ್ತೀಯಲ್ಲ ಜೊತೆಗೆ ಅಂತ ಕರೆಯಂತೇಳಿ ಬಂದೆ. ಬಾ ಹೋಗಿ ಬರೋಣ. ನನಗೆ ಅನಿಸ್ತೈತೆ ಲಲಿತಕ್ಕ, ಯಾರ್ದ ಶಾಪನ ಹತ್ತಕ್ಕೆ ಬಿಡಲತ್ತಕ್ಕ ನಮ್ಮ ಮನೆಗೆ. ನೋಡ್ತಿಲ್ಲ, ಒಂದಾದ್ಮೇಲೆ ಒಂದು ನಾನು ಬರೀ ಕಷ್ಟಗಳ ಬರಾಕತ್ತೇವೆ. ದೇವ್ರು ನಮಗೆ ಸುಖ ಅನ್ನೋದು ಯಾವಾಗ ಕೊಡ್ತಾನೆ ಏನೋ ಯವ್ವ. ಸಾಕಾಗ್ಬಿಟ್ಟೈತೆ ನನಗಂತೂ. ನನ್ನ ಮಗಳ ಸತಿ ಒಂದು ಫೋನ್ ಮಾಡಿ ಹೇಳಿದ್ ನೋಡು, ಹಿಂಗೆ ಆಗೈತೆವ, ಹಿಂಗಿಲ್ಲ, ಆರಾಮಿಲ್ಲ ಅಂತಂದು. ಎಷ್ಟು ಗುಳಾಡಕತ್ತೈತೆ ಅದು 2 ಹುಡುಗರು ಕಟ್ಕೊಂಡು. ಅಷ್ಟು ಯಾಕೆ ವರಿ ಮಾಡ್ಕೊಂತಿಲ್ಲ? ಅವ್ರಿಗಾರ ಏನು ಕಮ್ಮಿ ಆಗೈತಿ? ಕೈಗೊಂದು ಕಾಲಿಗೊಂದು ಆಳು ಇಟ್ಕೊಂಡು ಕೆಲಸ ಮಾಡಿಸ್ಕೊಂತಾರ. ನೀನು ಅನ್ಕೊಂಡಂಗೆ ಏನಾಗಿರಲ್ಲ, ಸುಮ್ಮನೆ ಹುಡುಗರು ನೋಡ್ಕೊಳಕ ಒಬ್ರು, ಅವ್ರ ಮನೆ ಕೆಲಸ ಮಾಡೋಣ ಒಬ್ರು, ಏನು ಸುಮ್ಮನೆ ಅವ್ರದೆಲ್ಲ ಏನು ಆಗಂಗಿಲ್ಲ. ಬಟ್ ನಳೆ ಒಂದು ಆರಾಮದಾನಲ್ಲ ಸಾಕು ಅಂದಂಗೆ. ಈಗ ಪಲ್ಲವಿ ಕಡೆದು ಏನಾರ ಫೋನ್ ಬರತ್ತೇನು? ಪೊಲೀಸರು ಏನು ಹೇಳಿದ್ರು ಅಂತ ಏನಾರು ಹೇಳಿದ್ಲನ? ಇಲ್ಲಿ ನೋಡಲ್ಲ ತಕ್ಕ, ನಾನು ಅಷ್ಟು ಜಮೀನು ಮಾಡಿ ಕರೆದು ಬಂದೆ. ಆ ಮನೆಗೆ ಹೋಗೋಣ ಅಂತಂದು ಹೊಟ್ಟ ಬರಲಿಲ್ಲ. ನೋಡು, ಅವ್ರ ಅತ್ತೆ ಮನೆಗೆ ಹೋಗಿ ಕುತ್ಕೊಂಡಾಳೆ ಈಗ. ಗಣತನ ತಾಯಿ ಮಾಡ್ದಂಗೆ ಆಕತ್ತೇನು? ಎಲ್ಲ ಬಿಟ್ಟು ಹಂಗೆ ಮಾಡತ್ತಿ, ಹಿಂಗೆ ಹಚ್ಚತ್ತಿ, ಹಂಗೆ ಅಂತಂದು ಆಕೆ ಕಡೆ ಕೇಳಿ ಬಣತನ ಮಾಡಿಸ್ಕೊಳಕತ್ತೇನು? ತಾಯಿ ಮನೆಗಾದ್ರೆ ಯಾವ ತಂದು ಕೊಡಬೇ, ಇವ ಮಾಡಿಕೊಡಬೇ ಅಂದು ಜೋರು ಮಾಡಿಬಿಟ್ಟು ಮಾಡಿಸ್ಕೊಂಡು ಉಂಡು ಗಟ್ಟರ ಹಾಕಿದ್ಲು. ಬಿಬರ್ಸಿ ಹೋಗಿ ಅಲ್ಲಿ ಕುತ್ಕೊಂಡಾಳ ನೋಡ. ಏನು ಒಂದು ಫೋನ್ ಸತಿ ಮಾಡಿಲ್ಲ ನೋಡ್ಲತ್ತಕ್ಕ. ನಿನಗೆ ಅರ್ಥ ಆಕತ್ತಿಲ್ಲ ಅದು, ಆಕೆಗೆ ಅರ್ಥ ಆಗೋಲ್ದಲ್ಲ. ಏನು ಮಾಡೋದು? ಎಲ್ಲ ಟೈಮ್ ಬರ್ಬೇಕು ಅಂದಮೇಲೆ ಟೈಮ್ ಬಂತಂತ ತಾನ ಸರಿ ಆಕೈತಿ. ಇವತ್ತು ಅತ್ತೆ ಮನೆಗೆ ಹೋಗ್ಯಾಳ, ನಾಳೆ ನಿಮ್ಮ ಮನೆಗೇನು ಬರ್ತಾಳೆ. ಹೋಲ್ ಬಿಡು, ಮಾಡುವಲ್ಲ ಅವ್ರ ಅತ್ತಿಗೆ. ನೀನು ಹೆಣ್ಮಕ್ಳರ ಎಲ್ಲ ಏನಿಲ್ಲ, ಈಕೆ ಹೋಗ್ಬೇಕೆ ಸೊಸೆ ಎಲ್ಲ ಮಾಡ್ತಾರೆ, ಸುಮ್ಮನೆ ಏನಾಗೋದಲ್ಲ. ನಿನಗೂ ನಿಮ್ಮ ಅತ್ತೆದ ಚಾಕ್ರ ಜಗ್ಗ ಐತಿ ಪಾಪ. ಒಜ್ಜಿದು ಎಲ್ಲ ಮಾಡ್ಬೇಕು ನೀನು. ಯಾವ್ದಂತ ಮಾಡ್ತಿದ್ದಿ? ಇರೋ 2 ಕೈಯಾಗ ಒಜ್ಜಿದು ಮಾಡು, ಇಕ್ಕಿದು ಮಾಡು ಅಂತಂದು ಸುಮ್ಮ ಕೂಗ. ಏನಾಗೋದಲ್ಲ, ಮಾಡ್ಕೆಲ್ಲಿ. ಏನು ಅವ್ರ ಮನೆ ಸೊಸೆದು ಅವ್ರು ಮಾಡ್ಕೊಂತಾರೆ. ಸರಿ ತಗೊಳ್ಳಂತ ನಮ್ಮ ಮನೆಯವ್ರಿಗೆ ಒಟ್ಟು ಫೋನ್ ಮಾಡಿ ಒಂದಿಟ್ಟು ನಮ್ಮ ಅತ್ತೆಯರಿಗೆ ಗಂಜಿ ಒಂದಿಟ್ಟು ಕಾಸಿಟ್ಟೆ ಅಂದ್ರೆ ಅವ್ರು ಬಂದು ಕುಡಿಸ್ತಾರ. ಹೋಗಿ ಬಂದ್ರಾಕತ್ ನಾವು. ಸರಿ ತಗ, ಅಷ್ಟು ಮಾಡಿ ಬಾ ಹಂಗಾರೆ. ಅಂದಂಗೆ ನಿಮ್ಮ ನಾದ್ನಿ ಊರಾಗೆಲ್ಲ ಗೌಡ್ರಿಗೆ ಬಣ್ಕರ್ ಮನ್ಯಾಗ ಎಲ್ಲರಿಗೂ ಹಿರಿಯರನ್ನ ಕೂಡಿಸ್ಕೊಂತ ಓಡಾಡಕತ್ತಾಳ ಅಂತಲ್ಲ. ಏನೋ ರೊಕ್ಕ ಕೊಡ್ಬೇಕತ್ರಿ, ನಮ್ಮ ಅಣ್ಣ ಕೊಡಕತ್ತಿಲ್ಲ, ಅದಕ್ಕೆ ಇಂಥ ದಿನ ಬರ್ರಿ ಅಂತಂದು ಏನೋ ಹೇಳಕತ್ತಿದ್ಲು ಅಂತವ. ಇವ್ರು ನಮ್ಮ ಮನ್ಯಾಗ ಇವ್ರ ಮನೆಗೆ ಹೋಗಿದ್ರು, ಗೌಡ್ರ ಮನೆಗೆ. ಅಲ್ಲಿ ಈಕೆ ಭಾಗ್ಯವ ಹೋಗಿದ್ಲಂತ. ಹಿಂಗೆ ಕರೆಕ್ಟ್ ಬಂದಿಲ್ಲ ನೋಡಿ ಭಾಗ್ಯವ.
ನಾನೇ ನೋಡ್ಲಿಲ್ಲಕ್ಕಿ ನಾನು ಅಕ್ಕ ನೋಡಿದೆ ಅಂತಂದು ಅಂದ್ರಿ ಇವ್ರು ಕರೇನು ಹೂನವ ಆಕಿದ ಒಂದು ತಿಂಡಿ ಎದ್ದು ಬಿಟ್ಟೈತಿ ರೊಕ್ಕ 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 ಅಂತಾಳ ಅದು ಏನು ಮಾಡ್ತಿದ್ದಾಳವ ಮನ್ಯಾಗ ಗಂಡ್ಮಕ್ಳಾರ ಇಲ್ಲ ಮತ್ತೊಬ್ಬರ ಇಲ್ಲ ಇರೋದು ಒಂದು ಮಗಳು ಯಾವಕ್ಕಿನ ಮದುವೆ ಮಾಡ್ಕೊಟ್ಳ ಅದು ಎಂಥ ಚಲೋ ಮನೆ ಸೇರೈತೆ ಮಗಳು ಸುಮ್ಮನೆ ಇರ್ಬೇಕ ಬೇಡ ಅಲ್ಲಿ ಗಂಡ ಮನೇನು ಕೊಟ್ಟಾನ ಮತ್ತೆ ಮೇಲೆ ಆಕಿಗೆ ಇಲ್ಲಿದೇನ ಇದನ್ನ ಹಿಡಿದಾಳಂತೆ ಆಕೆ ಗುಂಡ ಒಂದು ಬೂಟ್ಲು ಅದನ್ನ ಹಿಡಿದು ಅದಕ್ಕೆ ಖರೀದಿ ಮಾಡಿಸ್ಕೊಳಕ್ಕೆ ರೊಕ್ಕ ಸಾಲ ಬಿದ್ದೇವೇಣ ನಾನು ರೊಕ್ಕ ಕೊಡು ಅಂತದಲ್ಲ ನಾನು ಬೈದಾಡಿದ ಬಾಯಿ ಬಂದಂಗೆ ಅದಕ್ಕಿದ್ದು ಇಲ್ಲ ನಾ ಹಿರಿಯರು ಕೊಡಿಸ್ತೇನೆ 4 ಮಂದಿ ಏನು ಹೇಳ್ತಾರೋ ಅದ್ರಂತ ನಡ್ಕೊಂತೀನಿ ಅಂತ ಒಂದು ಹೋಗ್ಯಾಳ ನಾನೇ ಹೇಳ್ಕೊಳ್ತೀನಿ ಹೋಗು ಯಾರನ್ನ ಕರ್ಕೊಂಬ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತಂದು ಹೇಳಿ ನಾನು ಆದರೂ ಸುಮ್ಮನೆ ಮನುಷ್ಯ ಅಂದ್ರೆ ಆಸೆ ಇರ್ಬೇಕಲ್ಲಿ ಹಿಂಗೆ ಅತಿ ಆಸೆ ಇರಬಾರ್ದು ಜೀವನದಾಗ